ಮುಂದಿನ ಕಾರ್ಯಕ್ರಮ ಜ್ಯೋತಿ ಬೆಳಗಿಸುವ ಕಾರ್ಯಕ್ರಮ. ಸನ್ಮಾನ್ಯ ಶ್ರೀ ಡಾಕ್ಟರ್ ಚಂದ್ರಶೇಖರ್ ಕಂಬಾರ್ ಅವರಿಂದ ಸನ್ಮಾನ್ಯ ಶ್ರೀ ಶುಭವೀರ್ ಜೈನ್ ಬಿ ನ್ಯಾಯಾಧೀಶರು ಕರ್ನಾಟಕ ಲೋಕಾಯುಕ್ತ ಬೆಂಗಳೂರು ಇವರಿಂದ ಮತ್ತು ಶ್ರೀ ದಾಲಾಯತ್ ಅಬ್ದುಲ್ ರಫಿ ಅಧ್ಯಕ್ಷರು ದಾಲಾಯತ್ ಸುಬಾನ್ ಸಾಬ್ ವೆಲ್ಫೇರ್ ಅಂಡ್ ಎಜುಕೇಶನ್ ಟ್ರಸ್ಟ್ ಬೆಂಗಳೂರು ಒಳಗುಂದಿ, ಬಿಚ್ಚುಗತ್ತಿ ಖಾಜಾ ಹುಸೇನ್ ಅಧ್ಯಕ್ಷರು, ರಮೇಶ್ ಎಸ್ಟಿ ಪ್ರಧಾನ ಕಾರ್ಯದರ್ಶಿಗಳು ಇವರಿಂದ ದೀಪ ಬೆಳಗಿಸುವ ಕಾರ್ಯಕ್ರಮ. ದೀಪ ಬೆಳಗಿಸಿದಂಥ ಗಣ್ಯಾತಿ ಗಣ್ಯರಿಗೆ ವಂದನೆಗಳನ್ನ ಹೇಳ್ತಾ ಮುಂದಿನ ಕಾರ್ಯಕ್ರಮ ಸ್ವಾಗತ ಭಾಷಣ ಔಚಿತ್ಯ ನುಡಿ ದಯಾನಂದ್ ಎಂ ನಿಕಟಪೂರ್ವ ಅಧ್ಯಕ್ಷರಿಂದ. ಇರುವ ಭಾಗ್ಯವ ನೆನೆದು ಬಾರೆನೆಂಬುದು ಬಿಡು ಹರ್ಷಕ್ಕಿದು ನೂರು ದಾರಿ ಮಂಕುತಿಮ್ಮ. ಕವಿವಾಣಿಯೊಂದಿಗೆ ಪ್ರಾತಸ್ಮರಣೆಯಾಗಿರ್ತಕ್ಕಂಥ ಎಲ್ಲ ಗುರುಗಳ ಪಾದವೃಂದಕ್ಕೆ ಪಣಮಟ್ಟು ಇಂದಿನ ಕಾರ್ಯಕ್ರಮದಲ್ಲಿ ವೇದಿಕೆಯ ಮೇಲೆ ಆಸೀನರಿರ್ತಕ್ಕಂಥ ಪೂಜ್ಯನೀಯ ಡಾಕ್ಟರ್ ಚಂದ್ರಶೇಖರ್ ಕಂಬಾರ್ ಅವರ ಪಾದಾರೋಹಣಗಳಲ್ಲಿ ಪಣಮಟ್ಟು ಕರ್ನಾಟಕ ಲೋಕಾಯುಕ್ತ ನ್ಯಾಯಾಧೀಶರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಶುಭವೀರ್ ಜೈನ್ ಸರ್ ಅವರ ಪಾದವೃಂದದಲ್ಲಿ ಪಣಮಟ್ಟು ವೇದಿಕೆಯ ಮೇಲಿರ್ತಕ್ಕಂಥ ಎಲ್ಲ ಅತಿಥಿ ಗಣ್ಯರೇ, ಎಲ್ಲ ಗುರುಗಳೇ, ಗುರುಮಾತೆಯರೇ, ನನ್ನ ಮಾಧ್ಯಮದ ಸನ್ಮಿತ್ರರೇ, ಈ ವೇದಿಕೆಯ ಮೇಲಿರ್ತಕ್ಕಂಥ ಎಲ್ಲ ಅತಿಥಿ ಗಣ್ಯರಿಗೆ ನಿಮ್ಮೆಲ್ಲರ ಜೋರಾದ ಚಪ್ಪಾಳೆಗಳ ಮೂಲಕ ಈ ಒಂದು ಕಾರ್ಯಕ್ರಮಕ್ಕೆ ಸುತ್ಪೂರ್ವಕವಾಗಿರ್ತಕ್ಕಂಥ ಸ್ವಾಗತ ಮತ್ತು ಸುಸ್ವಾಗತವನ್ನು ಕೋರ್ತಾ ಇದ್ದಾವೆ. ಈ ಒಂದು ಸಮಾರಂಭದಲ್ಲಿ ರಾಜ್ಯದ ವಿವಿಧ ಮೂಲೆಗಳಿಂದ ಆಗಮಿಸಿದಂತಹ ಎಲ್ಲ ಗುರುಗಳಿಗೆ, ಗುರುಮಾತೆಯರಿಗೆ, ನನ್ನೆಲ್ಲ ಮಾಧ್ಯಮದ ಕರ್ನಾಟಕ ಪ್ರೆಸ್ ಕ್ಲಬ್ನ ಎಲ್ಲ ಕುಟುಂಬದ ಸನ್ಮಿತ್ರರಿಗೆ ಮತ್ತೊಮ್ಮೆ ನಿಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆಯೊಂದಿಗೆ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಸ್ಮರಣಾರ್ಥ ಶಿಕ್ಷಣ ಸೇವಾ ರತ್ನ ಪ್ರಶಸ್ತಿ 2024ರ ಈ ಒಂದು ಸಮಾರಂಭಕ್ಕೆ, ಈ ಕಾರ್ಯಕ್ರಮಕ್ಕೆ ಕಾರಣೀಭೂತರಾಗಿರ್ತಕ್ಕಂಥ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಸ್ವಾಗತ ಸುಸ್ವಾಗತವನ್ನು ನಿಮ್ಮೆಲ್ಲರ ಜೋರಾದ ಚಪ್ಪಾಳೆಯೊಂದಿಗೆ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇನ್ ನಮಃ. ಈ ದೇಶದ ಉತ್ತಮ ಪ್ರಜೆಗಳನ್ನು ನಿರ್ಮಾಣ ಮಾಡ್ತಕ್ಕಂಥ ಯಾರಾದರೂ ದೇವತೆ ಗುರುಗಳಿದ್ದರೆ ಅವರು ಶಿಕ್ಷಕರು ಅಂತೇಳಿ ಭಾಳ ಹೆಮ್ಮೆಯಿಂದ ನಾವು ಹೇಳಬೇಕು.
ಹರಮುನಿದರು ಗುರು ಕಾಯುವನು ಅನ್ನುವ ಅನೇಕ ನಾಣ್ಣುಡಿಗಳನ್ನು ನಾವು ಕೇಳಿದ್ದೇವೆ. ಇವತ್ತು ಭಾರತ ದೇಶ ಪ್ರಪಂಚದ ವಿವಿಧ ದೇಶಗಳಲ್ಲಿ ಉತ್ತಮವಾಗಿರ್ತಕ್ಕಂಥ ವಿಜ್ಞಾನಿಗಳನ್ನು, ಇಂಜಿನಿಯರ್ಗಳನ್ನು, ದೊಡ್ಡ ದೊಡ್ಡ ಸಾಹಿತಿಗಳನ್ನು, ನಮ್ಮ ಭಾರತ ದೇಶದ ಮಣ್ಣು, ಈ ಮಣ್ಣನ್ನು ಪ್ರಪಂಚಾದ್ಯಂತ ಪಸರಿಸುವಂತಹ ವ್ಯಕ್ತಿಗಳನ್ನು ಇವತ್ತು ಯಾರಾದರೂ ನಿರ್ಮಾಣ ಮಾಡಿದರೆ ಗುರುಗಳು ನಿರ್ಮಾಣ ಮಾಡಿದ್ದಾರೆ ಅಂತೇಳಿ ಬಹಳ ಹೆಮ್ಮೆಯಿಂದ ನಾವು ಹೇಳಬೇಕಾಗ್ತದೆ. ಬಹಳ ಖುಷಿ ಆಗ್ತದೆ ನಮ್ಮ ಭಾರತ ದೇಶದ ಶಿಕ್ಷಣ ವ್ಯವಸ್ಥೆಯನ್ನು ನಾವು ಇವತ್ತು ಕಂಡು. ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರನ್ನು ಗಳಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ನಮ್ಮ ಪ್ರಾಥಮಿಕ ಶಿಕ್ಷಣ, ಮಾಧ್ಯಮಿಕ ಶಿಕ್ಷಣ ಮತ್ತು ಪ್ರೌಢ ಶಿಕ್ಷಣ, ಕಾಲೇಜು ಶಿಕ್ಷಣ, ಅಂಗನವಾಡಿ ಶಿಕ್ಷಣ ಬಹಳ ಪ್ರಮುಖ ಪಾತ್ರ ವಹಿಸ್ತದೆ ಅಂತ ಹೇಳಿಕೆ ಇವತ್ತು ನಮ್ಮ ದೇಶದ ಶೈಕ್ಷಣಿಕ ಅಭಿವೃದ್ಧಿಯ ಕಾರಣ ಅಂತೇಳಿ ಬಹಳ ನಾವು ಹೆಮ್ಮೆಯಿಂದ ಹೇಳಬೇಕಾಗ್ತದೆ. ಒಬ್ಬ ವಿದ್ಯಾರ್ಥಿಯನ್ನ ಒಂದು ಮುದ್ದೆಯನ್ನ ಮೂರ್ತಿಯನ್ನಾಗಿ ಮಾಡಿ, ಒಂದು ಕಲ್ಲನ್ನು ಕಟ್ಟದು ಮೂರ್ತಿಯನ್ನಾಗಿ ಮಾಡಿ ತನ್ನ ಇಡೀ ಜೀವನವನ್ನ ಮಕ್ಕಳಿಗೋಸ್ಕರ ಮುಡುಪಾಗಿಟ್ಟಿರ್ತಕ್ಕಂಥ ಅನೇಕ ಶಿಕ್ಷಕರನ್ನು ನಮ್ಮ ಕಣ್ಮುಂದೆ ನಾವು ನೋಡ್ತಾ ಇದ್ದೇವೆ. ಇಂಥ ಎಲ್ಲ ಗುರುವರೆಗಳನ್ನು ನಾವು ಸ್ಮರಿಸ್ತಾ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣರವರ ಹೆಸರಿನಲ್ಲಿ 2024 ಕರ್ನಾಟಕ ಪ್ರೆಸ್ ಕ್ಲಬ್ ಮತ್ತು ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಶಿಕ್ಷಕರ ಪರಿಷತ್ತು ರಾಜ್ಯ ಮಟ್ಟದ ಗುರುಶ್ರೇಷ್ಠ ಪ್ರಶಸ್ತಿಯನ್ನು ಪ್ರಪ್ರಥಮವಾಗಿ ನಮ್ಮ ಕರ್ನಾಟಕ ಪ್ರೆಸ್ ಕ್ಲಬ್ ಇವತ್ತು ನಿಮ್ಮೆಲ್ಲರ ಮುಂದೆ ಆಯೋಜನೆ ಮಾಡಿಕೊಂಡಿದ್ದೇವೆ. ಕಾರಣ ಇಷ್ಟೇ, ನಮಗೆ ಕಲಿಸಿದಂತಹ ಗುರುಗಳು ಇಂಥ ನಮ್ಮ ಮುಂದೆ ಇರತಕ್ಕಂಥ ಗುರುಗಳ ಆಶೀರ್ವಾದ ನಮಗೆ ಸಿಗಲಿ ಅಂತಕ್ಕಂಥ ಉದ್ದೇಶದಿಂದ ನಾವು ಇವತ್ತು ಈ ಪ್ರಶಸ್ತಿಯನ್ನು ಕೊಡ್ತಾ ಇದ್ದೇವೆ. ಬೇರೆ ಯಾವ ಉದ್ದೇಶದಿಂದ ನಾವು ಪ್ರಶಸ್ತಿಯನ್ನು ಕೊಡ್ತಾ ಇಲ್ಲ. ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ, ನಮ್ಮ ಭಾರತ ದೇಶದಲ್ಲಿ, ಅದರಲ್ಲೂ ಕೂಡ ನಮ್ಮ ಕನ್ನಡ ನಾಡಿನ ಸಾಹಿತ್ಯ ಜ್ಞಾನಪೀಠ ಪ್ರಶಸ್ತಿ, ನಮ್ಮ ಕರ್ನಾಟಕದ ಮಣ್ಣಿನ ಸೊಗಡು, ಈ ಸಾಹಿತ್ಯದ ಒಂದು ಪರಿಮಳ ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಬೀರ್ತಾ ಇದೆ ಅಂದ್ರೆ ನಮ್ಮ ಚಂದ್ರಶೇಖರ್ ಕಂಬಾರ್ ಸರ್ ಅಂತ ಪ್ರಮುಖ ಕಾರಣ ಅಂತೇಳಿ ನಾವು ಬಹಳ ಹೆಮ್ಮೆಯಿಂದ ಹೇಳಬೇಕಾಗ್ತದೆ. ಇಂಥವ್ರನ್ನು ಪಡೆದಿರ್ತಕ್ಕಂಥ ನಾವು ನೀವೆಲ್ಲ ಬಹಳ ಪುಣ್ಯವಂತರು ಅಂತಕ್ಕಂಥದ್ದು ಅಭಿಮಾನದಿಂದ ನಾವು ಚಚ್ಚದೆಯಿಂದ ಹೇಳಬೇಕಾಗ್ತದೆ. ಇಂಥ ಸಾಹಿತ್ಯದ ಸೊಗಡನ್ನು ಕಂಡಿರ್ತಕ್ಕಂಥ ನಮ್ಮ ಕನ್ನಡ ನಾಡಿನ ವೈಭವವನ್ನು, ಸಂಸ್ಕೃತಿಯನ್ನ, ಗುರುಗಳನ್ನ ಸ್ಮರಿಸುವಂತ ಒಂದು ಸುಸಂದರ್ಭ ಇವತ್ತು ಕರ್ನಾಟಕ ಪ್ರೆಸ್ ಕ್ಲಬ್ ಹಮ್ಮಿಕೊಂಡಿದೆ. ಮತ್ತೊಮ್ಮೆ 2024 ಈ ಒಂದು ಪ್ರಶಸ್ತಿಗೆ ಭಾಜನರಾಗಿರ್ತಕ್ಕಂಥ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಗ್ರಾಮೀಣ ಮಟ್ಟದಲ್ಲಿ ಆಗಮಿಸಿರುವಂಥ ಶಿಕ್ಷಕರನ್ನ ಇವತ್ತು ನೆನಪು ಮಾಡ್ಕೋಬೇಕು. ಇವತ್ತು ಪ್ರಶಸ್ತಿ ಪಡಿತಕ್ಕಂಥ ಶಿಕ್ಷಕರು ಏಕ ಉಪಾಧ್ಯಾಯ ಶಾಲೆಗಳಾಗಿ ಕೆಲಸ ಮಾಡ್ತಾ ಇದ್ದಾರೆ. 1 ರಿಂದ 7ನೇ ಕ್ಲಾಸಲ್ಲಿ ಒಬ್ಬರೇ ಶಿಕ್ಷಕಿಯಾಗಿ, ನದಿಗೆ ಮಳೆಗಾಲದಲ್ಲಿ ಹೊಳೆ ಹಳ್ಳ ಬಂದಂಥ ಸಂದರ್ಭದಲ್ಲಿ ತನ್ನ ಮಗುವನ್ನ ಕಟ್ಟಿಕೊಂಡು ತನ್ನ ಗಂಡನನ್ನು ಬಿಟ್ಟು ಅದೇ ಶಾಲೆಯಲ್ಲಿ ಮಕ್ಕಳಿಗೋಸ್ಕರ ವಸತಿ ಮಾಡ್ತಕ್ಕಂಥ ಶಿಕ್ಷಕಿ ಕೂಡ ನಮ್ಮ ಮುಂದೆ ಇದ್ದಾರೆ ಇವತ್ತು. ನೋಡ್ರಿ, ಎಂತಿಂತ ನಮ್ಮ ನಿಸ್ವಾರ್ಥ ಸೇವೆಯನ್ನು ಮಾಡ್ತಕ್ಕಂಥ ಗುರುಗಳು ನಮ್ಮ ಮುಂದೆ ಇದ್ದಾರೆ. ಇವತ್ತು ನಾವು ಪ್ರಶಸ್ತಿಯನ್ನು ಕೊಡ್ತಕ್ಕಂಥ ಅಂಗನವಾಡಿ ಟೀಚರ್ ಇದ್ದಾರೆ, ಪ್ರಾಥಮಿಕ ಶಿಕ್ಷಕರಿದ್ದಾರೆ, ಪ್ರೌಢಶಾಲೆಗಳಿದ್ದಾರೆ, ಉಪನ್ಯಾಸಕರಿದ್ದಾರೆ. ಇವರೆಲ್ಲರನ್ನೂ ಕೂಡ ನಾವು ಯಾಕೆ ಇವತ್ತು ಸ್ಮರಣೆ ಮಾಡ್ಕೊಳ್ತಾ ಇದ್ದೀವಿ ಅಂತ ಹೇಳಿದ್ರೆ, ಬಲಿಷ್ಠ ಭಾರತವನ್ನು ಕಟ್ಟಲಿಕ್ಕೆ ಇನ್ನೂ ನಮಗೆ ಶಿಕ್ಷಣದ ಅವಶ್ಯಕತೆ ಇದೆ ಅನ್ನುವಂತಕ್ಕಂಥ ಉದ್ದೇಶದಿಂದ ನಾವು ಇವತ್ತು ಈ ಒಂದು ಕಾರ್ಯಕ್ರಮನ ಆಯೋಜನೆ ಮಾಡಿಕೊಂಡಿದ್ದೇವೆ ಬಂಧುಗಳೇ. ಇನ್ನು ನಮ್ಮ ಶಿಕ್ಷಣ ವ್ಯವಸ್ಥೆ ಜಪಾನ್, ಚೀನಾ ಹೀಗೆ ಪಾಶ್ಚಿಮಾತ್ಯ ರಾಷ್ಟ್ರಗಳಲ್ಲಿ ಸರಿ ಹೊಂದುವಂಥ ಶಿಕ್ಷಣವನ್ನು ಕೂಡ ನಾವು ಕೊಡಲಿಕ್ಕೆ ಇವತ್ತು ಮುಂದಾಗಬೇಕಾಗಿದೆ. ಕಾರಣ ಇಷ್ಟೇ, ನಾವು ತಂತ್ರಜ್ಞಾನದಲ್ಲಿ ಇನ್ನೂ ಕೂಡ ಹಿಂದಿದ್ದೇವೆ. ಅಂತ ಒಂದು ಮಕ್ಕಳಿಗೆ ಕೊಡ್ತಕ್ಕಂಥ ತಂತ್ರಜ್ಞಾನ ಆಧಾರಿತ ಶಿಕ್ಷಣವನ್ನು ಇವತ್ತು ನಾವೆಲ್ಲ ಕೊಡಬೇಕಾಗಿದೆ. ಅಂಥ ಒಂದು ಶಿಕ್ಷಣ ಕೊಡಲಿಕ್ಕೆ ನೀವೆಲ್ಲರೂ ಕೂಡ
ಶ್ರಮಪಟ್ಟು ಕೆಲಸವನ್ನು ಮಾಡ್ತೀರಿ ಅಂಥೇಳಿ ನಾನು ಆಶಿಸ್ತಾ ಇದ್ದೇನೆ. ಎಲ್ಲ ಕೈ ಮುಗಿದು ಕೇಳ್ತಾನೆ ಗುರುಗಳಲ್ಲಿ. ಇವತ್ತು ಶಿಕ್ಷಣ ಕೊಡ್ತಕ್ಕಂಥ ವ್ಯವಸ್ಥೆ ಚೆನ್ನಾಗಿದೆ, ಮಕ್ಕಳು ಕೂಡ ಶಾರ್ಪ್ ಇದ್ದಾರೆ. ಆದರೆ ನಮ್ಮ ಮಕ್ಕಳಲ್ಲಿ ಇವತ್ತು ಸಂಸ್ಕಾರ ಕಡಿಮೆಯಾಗಿದೆ, ಮಾನವೀಯ ಮೌಲ್ಯಗಳು ಕಡಿಮೆಯಾಗಿದ್ದಾವೆ. ಸಂಸ್ಕಾರವನ್ನ, ಮಾನವೀಯ ಮೌಲ್ಯಗಳನ್ನು ತುಂಬುವಂಥ ಕೆಲಸ ಯಾರು ಮಾಡಬೇಕಾಗಿದೆ? ಇವತ್ತು ಗುರುಗಳು ಮಾಡಬೇಕಾಗಿದೆ. ಒಂದು ಘಟನೆನ ನೆನಪು ಮಾಡ್ಕೊಳ್ತೇನೆ. ನಾನಿವತ್ತು ಒಂದು ಶಾಲೆಗೆ ಹೋಗಿದ್ದೆ. ನಾನು ಆ ಮಗನ ಅಡ್ಮಿಷನ್ ಮಾಡಲಿಕ್ಕೆ ಅವ್ರ ತಂದೆ ಮಗುವನ್ನು ಕರ್ಕೊಂಬರ್ತಾರೆ. ಹೀಗೆ ಪ್ರಿನ್ಸಿಪಾಲ್ರು ಕುಂತಿರ್ತಾರೆ. ಪ್ರಿನ್ಸಿಪಾಲ್ರನ್ನ ಆ ತಂದೆ ತನ್ನ ಮಗನ್ನ ಈ ಕಿರುಬೆರಳಲ್ಲಿ ಕರ್ಕೊಂಬಂದು, ಸರ್ ಮಯ ಕಮಿ ಸರ್, ನಮಸ್ತೆ ಸರ್, ಬರಲೇ ಸರ್ ಒಳಗಡೆ ಅಂತ ಕೇಳ್ತಾನೆ. ಆಯಿತು ಬನ್ನಿ ವೆಲ್ಕಮ್ ಅಂತೇಳಿ ಪ್ರಿನ್ಸಿಪಾಲ್ರು ಬನ್ನಿ ಸರ್ ಒಳಗಡೆ ಬನ್ನಿ ಅಂತ ಕರೀತಾರೆ. ಹೋಗ್ತಾರೆ ತಂದೆ ಮಗನು. ಹೋದಂಥ ಸಂದರ್ಭದಲ್ಲಿ ಆ ಮಗ ಏನಿದನಲ್ಲ, ಪ್ರಿನ್ಸಿಪಾಲ್ ಚೇಂಬರ್ ಮುಂದೆ ತಾನೇ ಚೇರ್ ಹಾಕೊಂಡೋಗಿ ಸುಮ್ಮನೆ ಕೊಡ್ತಾನೆ ಫಸ್ಟ್. ಪಾಪ ಅವ್ರ ತಂದೆ ಹಿಂಗೆ ನಿಂತಿರ್ತಾರೆ. ಆಮೇಲೆ ಅಡ್ಮಿಷನ್ಗೆ ಹೋದ್ರು. ಸರ್ ಇದನ್ನು ಸ್ವಲ್ಪ ಜೆರಾಕ್ಸ್ ಮಾಡ್ಕೊಂಬನ್ನಿ ಅಂತೇಳಿ ಆ ಮಗನ ಕೈ ಕೊಟ್ಟರೆ, ಮಗ ಪಪ್ಪ ಇದನ್ನ ಹೋಗಿ ಜೆರಾಕ್ಸ್ ಮಾಡ್ಕೊಂಬ ಪಪ್ಪ ಅಂತ ಮಗನ ಕೈ ಕೊಡ್ತಾನೆ. ಅವರಪ್ಪ ಹೋಗಿ ಜೆರಾಕ್ಸ್ ಮಾಡಿಸ್ಕೊಂಬರ್ತಾನೆ. ಮತ್ತು ಹಿಂಗೆ ನಿಂತಿರ್ತಾನೆ ಪ್ರಿನ್ಸಿಪಲ್ ಮುಂದೆ. ಅವರಪ್ಪ ಪ್ರಿನ್ಸಿಪಾಲ್ರು ನೋಡ್ತಾರೆ, ಸರ್ ಕುತ್ಕೊಳ್ಳಿ ಅಂತ ಹೇಳ್ತಾರೆ. ಆಮೇಲೆ ಅವ್ರ ತಂದೆ ಕುತ್ಕೊಳ್ತಾನೆ. ಹಾಗಾದ್ರೆ ಇದ್ರೆ ಯಾರು ದೊಡ್ಡವರು, ಯಾರ ಹತ್ರ ಸಂಸ್ಕಾರ ಇದೆ ಅಂತೇಳಿ ನೀವೇ ವಿಚಾರ ಮಾಡ್ಕೊಳ್ಳಿ. ಗುರುಗಳಿಗೆ, ಹಿರಿಯರಿಗೆ, ಇಲ್ಲಿ ನೆರೆದಿರ್ತಕ್ಕಂಥ ಹಿರಿಯರಿಗೆ ಕಾಲು ಮುಟ್ಟಿ ನಮಸ್ಕಾರ ಮಾಡತಕ್ಕಂಥ ಸಂಸ್ಕೃತಿ ಇವತ್ತು ಮರೆಯಾಗಿದೆ. ತಂದೆ ತಾಯಿಗಳಂತಕ್ಕಂಥ ಗೌರವಿಸುವಂಥ ಒಂದು ಸಂಸ್ಕೃತಿ, ಸಾಮಾಜಿಕ ಮೌಲ್ಯ ಇವತ್ತು ಮರೆಯಾಗಿದೆ. ಇಂಥ ಒಂದು ಸಾಮಾಜಿಕ ಮೌಲ್ಯವನ್ನು ತಾವೆಲ್ಲರೂ ಕೂಡ ಮಕ್ಕಳಲ್ಲಿ ದಯವಿಟ್ಟು ಕೈ ಮುಗಿದು ಕೇಳ್ತಾನೆ, ಮಕ್ಕಳಲ್ಲಿ ಸಂಸ್ಕಾರ ಕಲಿಸಿ ದಯವಿಟ್ಟು. ಮಕ್ಕಳನ್ನ ಗೊಂಬೆಗಳನ್ನಾಗಿ ಮಾಡಬೇಡಿ, ಅವರನ್ನ ಅವಲಂಬಿತರನ್ನಾಗಿ ಮಾಡಬೇಡಿ, ಸ್ವಾವಲಂಬಿಗಳನ್ನಾಗಿ ಮಾಡಬೇಕು. ಆ ಸ್ವಾವಲಂಬಿ ಗುಣವನ್ನು ಮಕ್ಕಳಲ್ಲಿ ಬೆಳೆಸಬೇಕಂತ ಕೆಲಸ, ಗುರುತ್ವರದ ಜವಾಬ್ದಾರಿ ಯಾರ ಮೇಲಿದೆ ಅಂತ ಹೇಳಿದ್ರೆ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಶಿಕ್ಷಕರ ಮೇಲಿದೆ. ದಯವಿಟ್ಟು ತಾವೆಲ್ಲರೂ ಕೂಡ ಮಕ್ಕಳಿಗೆ ಮಾನವೀಯ ಮೌಲ್ಯಗಳನ್ನು, ಸಂಸ್ಕಾರವನ್ನು ತಾವೆಲ್ಲ ಕಲಿಸಬೇಕು ಅಂತೇಳಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಕರ್ನಾಟಕ ಪ್ರೆಸ್ ಕ್ಲಬ್ ಇಡೀ ರಾಜ್ಯಾದ್ಯಂತ ಸುಮಾರು 3,000ಕ್ಕೂ ಹೆಚ್ಚು ಸದಸ್ಯರನ್ನು ಒಳಗೊಂಡಿರ್ತಕ್ಕಂಥ ಒಂದು ಪತ್ರಿಕೋದ್ಯಮದ ಕುಟುಂಬವಾಗಿದೆ. ಕಳೆದ ತಿಂಗಳು ತಾನೇ ವೈದ್ಯರ ದಿನಾಚರಣೆಯ ಅಂಗವಾಗಿ ವೈದ್ಯರಿಗೆ ಗೌರವ ಸಲ್ಲಿಸುವಂಥ ಒಂದು ಕೆಲಸವನ್ನು ಮಾಡಿದ್ದೇವೆ. ಇವತ್ತು ಗುರುಗಳನ್ನು ಸ್ಮರಿಸುವಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದೇವೆ. ಇದಕ್ಕೆಲ್ಲ ನಿಮ್ಮೆಲ್ಲರ ಸಹಕಾರ, ತನು ಮನ ಧನ ಕಾರಣಿಯಾಗಿದೆ. ಕರ್ನಾಟಕ ಪ್ರೆಸ್ ಕ್ಲಬ್ ಕೊರೋನಾದಂಥ ಸಂದರ್ಭದಲ್ಲಿ ಇಡೀ ರಾಜ್ಯಾದ್ಯಂತ ಪತ್ರಕರ್ತರನ್ನ ಒಳಗೊಂಡಂತೆ 30,000ಕ್ಕೂ ಹೆಚ್ಚು ಆಹಾರದ ಕಿಟ್ಗಳನ್ನು ಇಡೀ ರಾಜ್ಯಾದ್ಯಂತ ವಿತರಣೆ ಮಾಡಿ ಒಂದು ಮಾನವೀಯ ಮೌಲ್ಯವನ್ನು ಮೆರೆದಿದೆ. ಇವತ್ತು ಇಂಥ ಮಹನೀಯ ಮೌಲ್ಯಗಳನ್ನು ಮೆರಲಿಕ್ಕೆ ಇಲ್ಲಿ ಇರ್ತಕ್ಕಂಥ ಎಲ್ಲ ಅತಿಥಿ ಗಣ್ಯರ ಆಶೀರ್ವಾದ, ಸಹಕಾರ ನಮಗೆ ಸದಾ ಶ್ರೀರಕ್ಷೆಯಾಗಿದೆ. ಸಾಮಾಜಿಕ ಮೌಲ್ಯಗಳನ್ನು ಒಳಗೊಂಡಿರ್ತಕ್ಕಂಥ, ಸಾಮಾಜಿಕ ಬದ್ಧತೆಯನ್ನು ಅಳವಡಿಸಿಕೊಂಡಿರ್ತಕ್ಕಂಥ ಕರ್ನಾಟಕ ಪ್ರೆಸ್ ಕ್ಲಬ್ ಮಾಧ್ಯಮದ ಒಂದು ಕುಟುಂಬ ಅನೇಕ ಸಾಮಾಜಿಕ ಕಾರ್ಯಗಳೊಂದಿಗೆ ಇವತ್ತು ರಾಜ್ಯಾದ್ಯಂತ ಹೆಸರುವಾಸಿಯಾಗಿದೆ. ಅದಕ್ಕೆ ಕಾರಣ ನಿಮ್ಮೆಲ್ಲರ ಸಹಕಾರ, ಸಲಹೆ, ನಿಮ್ಮೆಲ್ಲರ ಪ್ರೀತಿ, ಇಂಥ ಹಿರಿಯರ ಆಶೀರ್ವಾದ ಅಂತೇಳಿ ನಾನು ಭಾಳ ಹೆಮ್ಮೆಯಿಂದ ಹೇಳ್ಕೊಳ್ತಾ ಇದ್ದೇನೆ. ಇಂದಿನ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಶಿಕ್ಷಣ ಪರಿಷತ್ತು, ಕರ್ನಾಟಕ ಪ್ರೆಸ್ ಕ್ಲಬ್ ರಾಜ್ಯ ಮಟ್ಟದ ಗುರುಶ್ರೇಷ್ಠ ಪ್ರಶಸ್ತಿ 2024 ಈ ಒಂದು ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಪ್ರಶಸ್ತಿಯನ್ನು ಸ್ವೀಕರಿಸಲು ಬಂದಿರುವಂತಹ ರಾಜ್ಯದ ವಿವಿಧ ಹಳ್ಳಿ ಮತ್ತು ಜಿಲ್ಲೆಯ ತಾಲೂಕುಗಳಿಂದ ಆಗಮಿಸಿರುವಂಥ ಎಲ್ಲ ಗುರು ಮಾತೆಯರಿಗೆ ನಾನು ಶುಭ ಹಾರೈಕೆಯನ್ನು, ಅಭಿನಂದನೆಯನ್ನು ಸಲ್ಲಿಸಿ ನನ್ನ 2 ತೊದಲು ನುಡಿಗಳಿಗೆ ವಿರಾಮ ಹೇಳ್ತಾನೆ. ಏನಾದರೂ ನನ್ನ ಮಾತುಗಳಲ್ಲಿ ತಪ್ಪಿದ್ರೆ ತಾವೆಲ್ಲರೂ ಕೂಡ ನನ್ನನ್ನು ಕ್ಷಮಿಸಿ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ. ಸ್ವಾಗತ ಭಾಷಣ ಮಾಡಿದಂತಹ ದಯಾನಂದ್ ಸರ್ ಅವರಿಗೆ ವಂದನೆಗಳನ್ನು ಹೇಳ್ತಾ ಮುಂದಿನ ಕಾರ್ಯಕ್ರಮ
ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮವನ್ನು ಶುರು ಮಾಡೋಣ. ಡೊಳ್ಳು ಕುಣಿತದವರು ವೇದಿಕೆ ಮೇಲೆ ಬರಬೇಕು.